ರಾಮ ಮಂದಿರಕ್ಕೋಸ್ಕರ ಹೋರಾಡಲಿಲ್ಲ, ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಲಿಲ್ಲ, ರಾಮ ಮಂದಿರಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳು ಮಾಡಲಿಲ್ಲ, ದಂಗೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಇವತ್ತು ಇದಕ್ಕಿಂತ ಪುಸುಕ್ಕಂತ ಪ್ರೀತಿ ಉಕ್ಬಿಡ್ತಾ ನಿಮಗೆ ರಾಮ ಮಂದಿರದ ಬಗ್ಗೆ? ಏನು ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ನೀವು? ದಿಸ್ ಇಸ್ ದ ಕ್ವಶನ್. ಈಗ ರಾಮ ಮಂದಿರ ನಮ್ಮ ದೇಶದ ಅಲ್ವಾ, ನಮ್ಮ ಧರ್ಮದ ಅಲ್ವಾ? ಆಗ ಅನ್ನೋದಾದ್ರೆ ನೀವು ಹಿಂದೂ ಧರ್ಮ ಅಲ್ಲ, ನೀವು ಕಾಂಗ್ರೆಸ್ ಅವರು, ನೀವು ಹಿಂದೂ ಧರ್ಮ ಅಲ್ಲ. ಅದು ಡಿಕ್ಲೇರ್ ಮಾಡ್ಬಿಡ್ಬೇಕು. ಯಾರು ಮಾಡ್ಬೇಕು? ವಿಶ್ವ ಹಿಂದೂ ಮಾಡ್ತಾರಾ, ಇಲ್ಲ ರಾಮ ಜನ್ಮಭೂಮಿ ಟ್ರಸ್ಟ್ನವ್ರು ಮಾಡ್ಬೇಕಾ, ಇಲ್ಲ ಬಿಜೆಪಿ ಅವ್ರು ಮಾಡಕ? ಮಾಡ್ಬಿಡ್ಲಿ. ನಾವ್ ಯಾರು ಕಾಂಗ್ರೆಸ್ ಅವರು ಹಿಂದೂಗಳಲ್ಲ, ಇಲ್ಲ ನಾನು ಬಿಜೆಪಿ ಇಲ್ಲ, ನೆವರ್. ಅವ್ರು ಹೇಳಿದ್ರಲ್ಲ, ಯಾರು ಏನು ಸ್ಟಿಕ್ಕರ್ ಮಾಡಿದ್ವಿ ಅಂತ. ನಾವು ಈ ದೇಶದ ಪ್ರತಿಯೊಬ್ಬರ ಅಪೀಸ್ಮೆಂಟ್ ಮಾಡ್ತೀವಿ. ಈ ದೇಶದ 140 ಕೋಟಿ ಜನತೆಗೆ ಸೇವೆ ಮಾಡಬೇಕಂತ ನಾವು ಪಕ್ಷ ಕಟ್ಟಿದ್ದೀವಿ. ನಾವೆಲ್ಲರನ್ನೂ ಅಪೀಸ್ ಮಾಡ್ತೀವಿ. ಅದರಲ್ಲಿ ವಿಂಗಡಣೆ, ಅದನ್ನೇ ಡಿವೈಡ್ ಮಾಡುವಂಥ ಪ್ರಶ್ನೆನೇ ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಇವಾಗ ವಿಶ್ವ ಹಿಂದೂ ಪರಿಷತ್ ಅವ್ರು ಏನು ಹೇಳ್ತಾರೆ, ನೀವು ಯಾರು ದೇವಸ್ಥಾನಕ್ಕೆ ವಿರೋಧ ಇರ್ತಾರೋ ಅವರು ಇಲ್ಲ, ನೀವು ಹಿಂದೂ ದೇವಸ್ಥಾನ ಅಯೋಧ್ಯೆ ವಿರೋಧಿಗಳು, ಹಿಂದೂ ವಿರೋಧಿಗಳು ಅಂತ. ಫಸ್ಟು ತಮ್ಗೆ ಗೊತ್ತಿರಲಿ, ಶಂಕರಾಚಾರ್ಯರು ಒಬ್ಬ ಮಠದವರಲ್ಲ, 3 ಮಠದವರು ಆ ಅಯೋಧ್ಯೆ ದೇವಾಲಯ ಉದ್ಘಾಟನೆಯನ್ನು ವಿರೋಧ ಮಾಡಿದ್ರು. ಇಟ್ ಈಸ್ ಆನ್ ರೆಕಾರ್ಡ್, ಚೆಕ್ ಮಾಡ್ಬೋದು. ಶಂಕರಾಚಾರ್ಯರು ಹಿಂದೂಗಳ, ಇಲ್ಲ ಶಂಕರಾಚಾರ್ಯ ಅಯೋಧ್ಯೆ ಮಠದ ಭಕ್ತರ, ಇಲ್ಲ ಅವ್ರು ನಮ್ಮ ಗುರುಗಳ ಅಲ್ವಾ ಅನ್ನೋದನ್ನು ಅವ್ರು ಡಿಸೈಡ್ ಮಾಡ್ಕೊಂಬರ್ಲಿ.